Watch full episodes on Jio Hotstar. ಮೋಟು ಪತ್ಲು ಇದನ್ನ ನೋಡ್ಬೇಕಿತ್ತು. ಐ ಗಾಟ್ ಇಟ್. ಪತ್ಲು, ಈ ಕಡೆಯಿಂದ ಯಾರೋ ನಗ್ತಾ ಇರೋ ಸೌಂಡ್ ಬರ್ತಾ ಇದೆ ಕಣೋ. ಹೋಗಿ ನೋಡೋಣ ಬಾ ಬೇಗ. ಬನ್ನಿ ಮೋಟು ಪತ್ಲು ಬನ್ನಿ. ಕಂಗ್ರ್ಯಾಚುಲೇಷನ್ಸ್. ಈ ವಜ್ರ ತಗೊಂಡು ನಾನ್ ಹೋಗ್ತೀನಿ, ಮತ್ತೆ ಜೈಲ್ ಒಳಗೆ ನೀವ್ ಹೋಗ್ತೀರಾ. ರೆಸ್ಟೋರೆಂಟ್ ಅಲ್ಲಿ ಮಾತಾಡ್ತಿದ್ದಾಗ ನಾವೆಲ್ಲ ಕೇಳಿಸ್ಕೊಂಡ್ವಲ್ಲ, ಅದು ನಿನ್ ಪ್ಲಾನಾ? ಹಾ, ಅದು ನನ್ನ ಪ್ಲಾನೇ. ನೀವು ನನ್ನ ಪ್ಲಾನ್ ಏನ ಹಾಳು ಮಾಡಿಬಿಟ್ರಿ. ಅದಕ್ಕೆ ನಾನು ಪ್ಲಾನ್ ಬಿ ನ ಎಕ್ಸಿಕ್ಯೂಟ್ ಮಾಡಿದೆ. ಈ ಸತಿ ಕಳ್ತನ ನಾನ್ ಮಾಡ್ತೀನಿ, ಆದ್ರೆ ನೀವು ಸಿಕ್ಕಾಕೋತೀರಾ. ಅಯ್ಯೋ, ಪೇಷಂಟ್ಗಳ ನಾವೆಲ್ಲರೂ ಈಗ ಐಸ್ ಗೆಡ್ಡೆ ಆಗೋಗ್ಬಿಡ್ತೀವಿ ಕಣ್ರಯ್ಯ. ಅಯ್ಯಮ್ಮ, ನಾನು 20 ವರ್ಷದ ಅನುಭವದಲ್ಲಿ ನಾವು ಯಾವತ್ತೂ ಈ ತರ ಆಗಿರೋದು ನೋಡೇ ಇಲ್ಲ. ಅಯ್ಯೋ, ಎಲ್ಲ ನ್ಯೂಸ್ ಚಾನಲ್ ಅಲ್ಲೂ ಮುಖ ತೋರಿಸ್ಬಿಡ್ತಾರೆ ಕಣೋ. ಈ ಡಾಕ್ಟರ್ ಡೆಸ್ಟ್ರಾಯರು ನಮ್ಮನ್ನ ಫಿಟ್ ಮಾಡಕ್ ಬಿಟ್ಟಲ್ಲಪ್ಪ ಇಲ್ಲಿ. ನೀನ್ ಯಾಗ ಆರ್ತಿಯ ನೋಡೇ ಬಿಡಲ್ಲ ಕಣೋ. ನಾನು ಹೇಗೆ ನಿಂತ್ಕೊಂಡೆ? ವೆರಿ ಗುಡ್, ಎಳ್ಕೊ ಹಂಗೆ ಅವನ್ನ. ಬಿಡು ನನ್ನ, ಬಿಡು ನನ್ನ. ಲೀವ್ ಮೀ. ನನ್ನ ಕಾಲ್ ಬಿಡು, ಬಿಡು ಒಂದೇ. ನನ್ ಬಿಟ್ಟು ಹೋಗಿ, ಬಿಟ್ಟು ಹೋಗಿ. ನೀವು ಬಿಡೋದಿಲ್ಲ ಅಲ್ವಾ? ಈಗ ತೋರಿಸ್ತೀನಿ. ಡಾಕ್ಟರ್ ಡೆಸ್ಟ್ರಾಯರ್ ನಮ್ಮನ್ನ ಕೆಳಗಡೆ ಇಟ್ಬಿಡು ಬೇಗ. Right on time. ನೋಡಿದ್ರ ಹೇಗೆ ಅವ್ರನ್ನ ಸಿಕ್ಕಾಕ್ಸ್ದೆ. ಬಾಯ್ ಬಾಯ್ ಮೋಟು ಪತ್ಲು. ಮುಚ್ಚಿಟ್ಕೊಂಬಿಡಿ. ಗೋ ಎವ್ರಿವೇರ್, ಸರ್ಚ್ ಸರ್ಚ್. ಸರ್, ಎಸ್ ಸರ್, ಸರ್. ಅಯ್ಯೋ, ಈ ಗಾರ್ಡ್ಸ್ ನ ಯಾರು ಈ ತರ ಫ್ರೀಸ್ ಮಾಡಿರೋದು? ನಡಿ, ಮೊದ್ಲು ಇವ್ರನ್ನ ಐಸಿಂದ ತೆಗಿಯೋಣ. ಹಾ, ನಡಿ. ಕಳ್ತನಾಗೋಗಿದೆ, ಕಳ್ತನಾಗೋಗಿದೆ. ಪ್ಯಾಲೇಸ್ ಇಂದ ಯಾರೋ ವಜ್ರನ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಡಾಕ್ಟ್ರಣ್ಣ, ನಿಮ್ಮ ಫ್ಲೈಯಿಂಗ್ ಹೆಲ್ಮೆಟ್ಸ್ನ ಬೇಗ ತೆಗೆದುಬಿಡಿ. ನಾವು ಹಾರ್ಕೊಂಡು ಹೋಗ್ಬಿಟ್ಟು ಆ ಡಾಕ್ಟರ್ ಡೆಸ್ಟ್ರಾಯರ್ನ ಹಿಡ್ಕೊಂಬಿಡೋಣ. ಇಲ್ಲಾಂದ್ರೆ ಕಳ್ತನದ ಆರೋಪ ನಮ್ಮ ಮೇಲೆ ಬಂದ್ಬಿಡುತ್ತೇಣ. ಈ ವಾಯ್ಸ್ ಯಾರ್ದು? ಯಾರು? ಯಾರಲ್ಲಿ? ಓಯ್, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಆಫೀಸರ್ಸ್, ಇಟ್ಕೊಳ್ಳಿ ಅವ್ರನ್ನ. ಅವ್ರು ಆ ಕಡೆ ಹೋಗ್ತಿದ್ದಾರೆ, ನಾವು ಅವ್ರನ್ನ ಇಟ್ಕೊತೀವಿ. ನೀವು ನೋಡ್ಕೊಳ್ಳಿ. ನಾವು ಒಂದ್ಸಾರಿ ವ್ಯಾಲಿನ ಕ್ರಾಸ್ ಮಾಡ್ಬಿಟ್ಟ ಅಂದ್ರೆ ಪೊಲೀಸ್ನವರಿಂದ ನಾವು ಖಂಡಿತ ಬಚಾವ್ ಆಗ್ಬೋದು. ಓ, ಹಾಗಾ? ಹಾರ್ಕೊಂಡು ಹೋಗ್ತೀರಾ? ಅಟ್ಯಾಕ್ ಮಾಡಿ ಅವ್ರನ್ನ. ಸರ್, ಅಯ್ಯೋ, ಇಲ್ಲಿ ನೋಡ್ರಯ್ಯ ಗೆಳೆಯರ, ಈ ನೆಟ್ಟು ನಮ್ಮ ಫ್ಲೈಯಿಂಗ್ ಹೆಲ್ಮೆಟ್ಸ್ ಎಲ್ಲ ಬಂದ್ ಮಾಡಕ್ ಬಿಟ್ಟಿದೆ ಕಣ್ರಯ್ಯ. ಏನ್ ಮಾಡಿದ್ವಿ ನಾವು? ಆಫೀಸರ್ಸ್, ಅವರು ಕೆಳಗೆ ಬಿದ್ರು. ನಡೀರಿ, ಲೆಟ್ಸ್ ಕ್ಯಾಚ್ ದೆಮ್. ಅಲ್ಲೋಡಿ, ಪೊಲೀಸರು ಬರ್ತಾ ಇದ್ದಾರೆ. ಡಾಕ್ಟರ್, ಏನಾದ್ರು ಬೇಗ ಮಾಡಿ ನೀವು, ನಾನು ಅವ್ರನ್ನ ತಡಿತೀನಿ. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿಮಗೆ ಕಾನೂನು ಮೇಲೆ ಆಡಿ. ಅಮ್ಮ, ಎಸ್, ಏನಿದು? ಅಯ್ಯಮ್ಮ, ಕಿಂಗಮ್ ಸರ್, ನೀವು ಅವ್ರನ್ನ ತಡಿಬೇಕಾಗಿತ್ತು, ನಮ್ಮನ್ನೆಲ್ಲ.
ಅಮ್ಮ ನಡೀರಿ, ಎಲ್ಲ ಒಟ್ಟಿಗೆ ಆರ್ಬಿಡೋಣ ಇಲ್ಲಿಂದ. ಹಂಗೆ ಬರ್ರಯ್ಯ ಬೇಬೇಕಾರ್ರಯ್ಯ. ನಾನು ಹೇಳ್ತಾ ಇದ್ದೀನಿ, ನಿಂತ್ಕೊಳ್ಳಿ ಈಗಲೇ. ಅಮ್ಮ ಈಗ ನಾವು ಎಲ್ಲ ಒಟ್ಟಿಗೆ ಮೇಲ್ಗಡೆ ಆರ್ಬಿಡೋಣ. ಓಕೆ? ಅಯ್ಯೋ ರಾಮ, ಹುಷಾರ್ ಕಡೆಯ ಎಲ್ಲ ಒಟ್ಟಿಗೆ ಅಯ್ಯೋ ಹೇಳ್ತಿದ್ದಲ್ಲ. ನಮ್ದು ಓ ನೋ, ತಪ್ಪಿಸ್ಕೊಂಡ್ರು. ನಡೀರಿ ಇಲ್ಲಿಂದ, ಆಮೇಲೆ ಹಿಡಿಯೋಣ ಅವ್ರನ್ನ. ಇವರಿಂದ ಬಚಾವಾಗಬೇಕು ಅಂದ್ರೆ ನಾವು ಆದಷ್ಟು ಬೇಗ ಡಾಕ್ಟರ್ ಡೆಸ್ಟ್ರಾಯರ್ನ ಹುಡುಕ್ಲೇಬೇಕು. ನನ್ನ ಹತ್ರ ಒಂದು ಐಡಿಯಾ ಇದೆ, ಇಲ್ಲಿ ಕೇಳಿ. ಸ್ವಲ್ಪ ದಿನ ನಾವು ಇಲ್ಲೇ ಇರೋಣ. ವಿಷಯ ತಣ್ಣಗಾದ್ಮೇಲೆ ಆಗ ಆಚೆ ಹೋಗೋಣ. ಪೊಲೀಸರು ನಮ್ಮನ್ನ 4 ದಿಕ್ಕಲ್ಲಿ ಹುಡುಕ್ತಿರ್ತಾರೆ. ಅಲ್ಲಿವರೆಗೂ ಬದುಕಿದ್ರೆ ಅಲ್ವಾ? ಸುತ್ತ ಅನಕೊಂಡಗಳಿದಾವೆ, ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾವೆ. ನಮ್ ಸುತ್ತ 4 ದಿಕ್ಕಲ್ಲೂ ಈ ಲೇಸರ್ ಬೀಮ್ ಕವಚ ಇರೋವರೆಗೂ ಈ ಅನಕೊಂಡ ನಮ್ಮ ಹತ್ರ ಸುಳಿಯೋದು ಇಲ್ಲ. ಅಯ್ಯಮ್ಮ, ನಂಬೋಕೆ ಆಗ್ತಿಲ್ಲ. ನಾವೀ ಕೆಲಸ ಮಾಡಕ್ ಹೋಗ್ತಾ ಇದೀವಿ ಅಂದ್ರೆ. ಅಮ್ಮ ಚಿಂಗಮ್ಸ, ನಮಗ್ ಗೊತ್ತಾಯ್ತು ನಾವೇನ್ ಕೆಲಸ ಮಾಡಕ್ ಹೋಗ್ತಿದೀವೋ ಅದಂದ್ರೆ ನಿಮ್ಗೆ ಬೇಜಾರು ಅನ್ನೋದು. ಅಲ್ಲ ಡಾಕ್ಟರ್, ನಾವೇನಾದ್ರೂ ಡಾಕ್ಟರ್ ಡೆಸ್ಟ್ರಾಯರ್ನ ಹಿಡಿದ್ಬಿಟ್ಟ ಅಂದ್ರೆ ಹಿಡಲೇಬೇಕು ಕಡೆಯ. ಓಕೆ 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 ಓಕೆ. ನಮ್ ಬಾಸ್ ಯಾವಾಗ ಬರ್ತಾರೆ? ನೋಡಿದ್ರ ಇಲ್ಲಯ್ಯ ಮೊಟ್ಟು ನನ್ ಗೆಳೆಯ, ನೀನು ಈ ಕೆಮಿಕಲ್ ಹಾಕ್ಬಿಟ್ರೆ ಯಾವುದೇ ಗೋಡೆನ್ ಬೇಕಾದ್ರೂ ಹೊಡೆದಾಕ್ಬೋದು ಕಡೆಯ. ಅದೇನ್ ಗುರಿ ಇಟ್ಟಿದ್ದೀರೋ ಅಲ್ಲಿ ಆ ಬಿಗ್ ಬಾಗ್ ಹಿಂದೆ ಇಡ್ತಾರೆ ಕಡೆಯ. ಅಯ್ಯೋ ಮೊಟ್ಟು ನನ್ ಗೆಳೆಯ, ಆ ಲಿಕ್ವಿಡ್ ನ ಆ ಗೋಡೆ ಮೇಲೆ ಹಾಕ್ಬೇಕಾಗಿತ್ತು ಕಡೆಯ ನೀನು. ಅಲ್ಲೋಡು, ಹಾಕಿದ್ರೆ ಆ ಗೋಡೆ ತಕ್ಷಣ ಹೊಡೆದೋಗ್ಬಿಡ್ತಾ ಇತ್ತು ಕಡ್ರೆ. ಅಲ್ಲ ಡಾಕ್ಟರ್, ಈಗ ಹೇಳ್ತಾ ಇದೀಯಾ ಎಲ್ಲ ಹಾಕ್ಬೇಕಾಗಿತ್ತು ಅಂತ? ಅಯ್ಯೋ ಪೂರ್ತಿ ಹೇಳೋವರೆಗೂ ಎಲ್ಲಿದೆಯಾ ನೀನು? ತಕ್ಷಣ ಓಡೋಗ್ಬಿಟ್ಟಲ್ಲಯ್ಯ ನೀನು. ಬಿಡು, ಒಳ್ಳೇದಾಯ್ತು. ಹಂಗೂ ಸ್ವಲ್ಪ ಕೆಮಿಕಲ್ ನಿನ್ ಬಾಡಿಯಿಂದ ಗೋಡೆಗೆ ಟಚ್ ಆಗ್ಬಿಟ್ಟಿದೆ ಕಡೆಯ. ನೀವೇನ್ ಇಲ್ಲಿ? ನೀವೇನ ಈ ಗೋಡೆನ ಹೊಡೆದಾಕಿದ್ದು? ಅಯ್ಯೋ, ನಮ್ಗೆ ಬೇಜಾರಾಗ್ತಾ ಇದೆ. ಪಾಪ ನೀನು ನಮ್ಮಿಂದ ಸಿಕ್ಕಾಕೊಂಡ್ಬಿಟ್ಟಿಯಲ್ಲ. ಆದ್ರೆ ಕಳ್ತನ ಡಾಕ್ಟರ್ ಡೆಸ್ಟ್ರಾಯರೇ ಮಾಡಿರೋದು. ನೀನು ತುಂಬಾ ಒಳ್ಳೆ ಮನುಷ್ಯ. ಒಂದು ಕೆಲಸ ಮಾಡು, ನೀನ್ ಈಗ್ಲೇ ಹೋಗ್ಬಿಟ್ಟು ಡಾಕ್ಟರ್ ಡೆಸ್ಟ್ರಾಯ್ ಹತ್ರ ಹೇಳ್ಬಿಡು, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದೇ ಆಗುತ್ತೆ ಅಂತ. ಅವನಾಗವನೇ ಹೋಗಿ ಪೊಲೀಸರಿಗೆ ಶರಣಾಗ್ಬಿಟ್ಟ ಅಂದ್ರೆ ಅವನ್ಗೆ ಒಳ್ಳೇದು. ತಗೋ, ನಮ್ ಕಾರ್ ಬೇಕಾದ್ರೂ ತಗೊಂಡೋಗು. ತುಂಬಾ ಒಳ್ಳೆ ಮನುಷ್ಯ. ಥ್ಯಾಂಕ್ ಯು. ನೀವೆಲ್ಲ ತುಂಬಾ ಒಳ್ಳೆ ಮನುಷ್ಯರು. ಕಾನ್ಸ್ಟೇಬಲ್ಸ್, ಎಮರ್ಜೆನ್ಸಿ! ಕೈದಿ ಜೈಲ್ ಗೋಡೆ ಹೊಡೆದು ಹೋಗ್ತಿದ್ದಾರೆ, ಹಿಡಿಬೇಕು ಅವ್ನ. ಪಾಲ ಮಾಡೋಣ. ಒಂದ್ಸಲ ಇವರಿಂದ ತಪ್ಪಿಸ್ಕೊಂಡ್ರೆ ಬಾಸ್ ನನ್ನ ನೋಡಿ ತುಂಬಾ ಖುಷಿ ಪಡ್ತಾರೆ. ನಾನ್ ಬರ್ತಾ ಇದ್ದೀನಿ ಬಾಸ್. ಅವನ್ ಪಕ್ಕಕ್ಕೆ ಕರ್ಕೊಂಡೋಗು. ಓಕೆ ಬಾಸ್. ಇದೆಲ್ಲಿಂದ ಬಂತು? ಓಡಿ ಬೇಗ, ಓಡಿ ಓಡಿ. ನಿನ್ನ ಮಮ್ಮಿಗೆ ವೈರಿ ಯಾಕಾಗಿದ್ಯಾ?
ನಾನ್ ನಿಮ್ಮ ಮಮ್ಮಿ ವೈರಿನಾ? ಅರೆ ನಾನು ಅವ್ರನ್ನ ಇದುವರೆಗೂ ಖಂಡಿತ ನೋಡೇ ಇಲ್ಲ. ನಮ್ಮಮ್ಮಿಗೆ ತುಂಬಾ ವಯಸ್ಸಾಗಿದೆ, ತುಂಬಾ ಹುಷಾರಿಲ್ಲ. ಅವ್ರ ಕೊನೆ ಆಸೆ ಇದ್ದಿದ್ದು ಕೊಹಿನೂರ್ ವಜ್ರ ನೋಡ್ಬೇಕು ಅಂತ. ನಾನು ಅನ್ಕೊಂಡಿದ್ದೆ ಒಂದ್ಸತಿ ಅವ್ರಿಗೆ ಆ ವಜ್ರ ತೋರಿಸಿ ವಾಪಸ್ ಇಟ್ಬಿಡೋಣ ಅಂತ. ಆದ್ರೆ ನಾನೀಗ ನಮ್ಮಮ್ಮಿ ಕೊನೆ ಆಸೆ ನೆರವೇರ್ಸಕ್ಕಾಗಲ್ಲ. ನಾನೆಂತ ಮಗನಾಗಿ ಹುಟ್ಬಿಟ್ಟೆ ಅವ್ರಿಗೆ. ಒಂದು ಆಸೆ ನೆರವೇರ್ಸಕ್ಕೂ ಆಗ್ಲಿಲ್ಲ. ಮಮ್ಮಿ, ಡಾಕ್ಟರ್ ಡೆಸ್ಟ್ರಾಯರ್, ನನಗೆ ಖಂಡಿತ ಗೊತ್ತಿರ್ಲಿಲ್ಲ ನೀವು ನಿಮ್ ತಾಯಿಗೋಸ್ಕರ ವಜ್ರನ ಕದ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋದು. ಸಾರಿ, ನಿಮ್ಮ ಮಮ್ಮಿ ಆಸೆ ಖಂಡಿತ ಪೂರೈಸ್ತೀನಿ. ತಗೊಳ್ಳಿ, ಈ ವಜ್ರ ತಗೊಂಡೋಗಿ ಅವ್ರಿಗೆ ತೋರಿಸ್ಬಿಟ್ಟು ವಾಪಸ್ ತಂದ್ಕೊಟ್ಬಿಡಿ. ಓಕೆ? ನೀನ್ ತುಂಬಾ ಒಳ್ಳೆ ಮನುಷ್ಯ. ಒಂದ್ ವೇಳೆ ಪ್ರಪಂಚದ ಎಲ್ಲ ಮನುಷ್ಯರು ನಿನ್ನಷ್ಟೇ ಒಳ್ಳೆಯವರಾಗಿದ್ರೆ ಪ್ರಪಂಚ ಎಷ್ಟು ಚೆನ್ನಾಗಿರೋದು. ನನ್ನ ಮಮ್ಮಿಗೆ ವಜ್ರ ತೋರಿಸ್ಬಿಟ್ಟು ವಾಪಸ್ ಬರ್ತೀನಿ. ಬಾಯ್ ಬಾಯ್ ಒಳ್ಳೆ ಮನುಷ್ಯ. ಬಾಯ್ ಬಾಯ್ ಬಾಯ್. ಅಲ್ಲ ಮೋಟು, ಅವನ ಹತ್ರ ಏನೋ ನೀನು ಯೋಗಕ್ಷೇಮ ಮಾತಾಡ್ತಾ ನಿಂತ್ಕೊಂಡಿದ್ದೆ ಅಲ್ಲ ಕಣೋ. ಅವನಿನ್ನ ಯಾಕೆ ತಪ್ಕೊಂಡಿದ್ದ? ಅವ್ರ ತಾಯಿಗೆ ತುಂಬಾ ಕಾಯಿಲೆ ಇದೆಯಂತೆ. ಅವ್ರಿಗೆ 100 ವರ್ಷ ಅಂತೆ. ಅವ್ರ ಕೊನೆ ಆಸೆ ಏನು ಅಂದ್ರೆ ಆ ಕೊಹಿನೂರ್ ವಜ್ರನ ನೋಡೋದಂತೆ. ಪಾಪ ಅದಕ್ಕೆ ಆ ಮನುಷ್ಯ ಪ್ರತಿ ಸಾರಿ ಆ ವಜ್ರನ ಕದಿಯಕ್ಕೆ ನೋಡ್ತಾ ಇದ್ದ. ಆದ್ರೆ ನಾವು ವಿಲನ್ಗಳಾಗ್ಬಿಟ್ಟು ಅವನ್ ದಾರಿಗೆ ಅಡ್ಡ ಬರ್ತಾ ಇದ್ವಿ. ನಾನು ಆ ವಜ್ರನ ಅವನ್ ಕೈ ಕೊಟ್ಬಿಟ್ಟೆ. ಅವನು ಹೋಗಿ ಅವ್ರ ತಾಯಿಗೆ ತೋರ್ಸ್ಬಿಟ್ಟು ನನಗೆ ವಾಪಸ್ ತಂದು ಕೊಡ್ತಾನಂತೆ. ಅಯ್ಯ ಮೋಟು, ನಾನು ನಿನ್ ಬುದ್ಧಿ ಏನಂತ ಹೇಳೋ. ಅವನು ನಿನ್ಗೆ ಸುಳ್ಳು ಹೇಳ್ಬಿಟ್ಟು ಯಾಮರ್ಸ್ಬಿಟ್ಟು ಹೋಗಿದ್ದಾನೆ ಕಣ. ಈ ಕಡೆ ಕಾಲಕ್ಕೆ ಅಯ್ಯೋ, ನನ್ ಖಂಡಿತ ವಜ್ರನ ವಾಪಸ್ ತಗೊಂಡ್ಬರ್ತೀನಿ. ನನ್ ತಪ್ಪಾಗೋಯ್ತು. ಮತ್ತೆ ಇಲ್ಲೋಡ, ಇದರಲ್ಲಿ ಡಾಕ್ಟರ್ ಡೆಸ್ಟ್ರಾ ಇದಾರಲ್ಲ, ಅವ್ರ ಕಡೆಯವ್ರದೆಲ್ಲ ಫೋನ್ ನಂಬರ್ ಇದೆ ಕಣೋ. ಇದರಲ್ಲಿ ಲಾಸ್ಟ್ ಮೆಸೇಜು ಡಾಕ್ಟರ್ ಡೆಸ್ಟ್ರಾ ಅವ್ರ ಕಡೆಯಿಂದ ಇದೆ ಕಣೋ. ಇದರಲ್ಲಿ ಏನು ಬರ್ತಿದೆ ಗೊತ್ತೇನೋ, ನಿಮ್ಮಲ್ಲಿರೋ ಜ್ವಾಲಾಮುಖಿನ ಹೊರಗೆ ತನ್ನಿ ಅಂತ. ಸುಮ್ಮನೆ ಇದ್ರೆ ಏನು ಕೆಲಸ ಆಗಲ್ಲ. ಇಲ್ಲ ಅಂದ್ರೆ ಈ ವ್ಯಾಲಿಲಿ ಜೀವನ ಪೂರ್ತಿ ಕೆಲಸ ಇಲ್ಲದೆ ಸುಮ್ಮನೆ ಕಾಲ ಕಳಿತಿರ್ಬೇಕಾಗುತ್ತೆ. ಎಸ್ 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 ಇದು ಯಾವುದೋ ಒಂದು ರೀತಿ ಕೋಡ್ ಮೆಸೇಜು. ಪತ್ಲು ರೆಡಿ, ಇದನ್ನ ಡಿ ಕೋಡ್ ಮಾಡಕ್ ಬಿಡೋಣ. ಸಾರಿ ಸ್ನೇಹಿತರೆ, ವೆರಿ ಸಾರಿ. ನನ್ನಿಂದಾಗಿ ಎಲ್ಲಾನು ಉಲ್ಟಾ ಪಟ್ಟ ಆಗೋಗ್ಬಿಟ್ಟಿದೆ. ನನ್ನನ್ನು ನಾನು ಯಾವತ್ತೂ ಕ್ಷಮಿಸ್ಕೊಳ್ಳೋದೇ ಇಲ್ಲ. ಏಯ್, ಅಯ್ಯೋ ಪಾಪ, ಬಹಳ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆಳಯ್ಯ. ಇದರಲ್ಲಿರೋ ಮೆಸೇಜ್ ಏನಂತ ಅರ್ಥ ಮಾಡ್ಕೊಳ್ಳಿ. ನಿಮ್ಮಲ್ಲಿರುವ ಜ್ವಾಲಾಮುಖಿಯನ್ನ ಹೊರಗೆ ತನ್ನಿ, ಇಲ್ಲ ಅಂದ್ರೆ ಈ ವ್ಯಾಲಿನಲ್ಲಿ ಟ್ವಿಸ್ಟ್ ಆಗ್ತಾನೆ ಇರುತ್ತೆ. ಬಾಸ್, ನಾವಿಲ್ಲಿ ಎಷ್ಟೊತ್ತಿರ್ಬೇಕು? ಓಹೋ, ನನ್ನ ಸ್ಪೆಷಲ್ ಪ್ಲೇನ್ ಬರೋವರೆಗೂ. ನನ್ನ ಸ್ಪೆಷಲ್ ಪ್ಲೇನ್ ಇಲ್ಲಿ ತನಕ ಯಾಕೆ ಬಂದಿಲ್ಲ? ಬೇಗ ಮಾಡು, 1 ನಿಮಿಷದಲ್ಲಿ ನನ್ನ ಸ್ಪೆಷಲ್ ಪ್ಲೇನ್ ಬರಬೇಕು. ಎಲ್ಲಿ ಹೋಯ್ತು ನನ್ನ ಸ್ಪೆಷಲ್ ಪ್ಲೇನ್? ಅರೆ ಬಾಸ್, ಅಲ್ಲಿ ನೋಡಿ, ತುಂಬಾ ಒಳ್ಳೆ ಮನುಷ್ಯರು. ಮೋಟು ಅಲ್ಲೇ ಇದ್ದಾರೆ. ಅಲ್ಲೋ ಮೋಟು. ಇಲ್ಲಿ ನೋಡು. ಸುಮ್ಮನೆ ಯಾಕೆ ಕರಿತಿದ್ಯೋ ಬಾಸ್? ಪತ್ಲು, ನಾನು ಈಗ ತಾನೇ ಬಿಗ್ ಬಾಯ್ ಮತ್ತೆ ಡಾಕ್ಟರ್ ಡೆಸ್ಟ್ರಾಯರ್ನ ನೋಡ್ದೆ ಕಣೋ. ಅವರು ಎದುರುಗಡೆ ಇರೋ ಟವರ್ ಅಲ್ಲಿ ಇದ್ದಾರೆ. ಕೋಡ್ನ ಡಿ ಕೋಡ್ ಮಾಡೋ ನೀನು. ನಾನು ಈಗಲೇ ಹೋಗ್ಬಿಟ್ಟು ಅವ್ರನ್ನ ಹಿಡ್ಕೊಂಡ್ಬಿಡ್ತೀನಿ. ಕೆಳಗಡೆ ನೋಡು. ಅರೆ ಇಲ್ಲ, ಲಿಫ್ಟಲ್ಲಿ ಹೋಗ್ಬಿಟ್ಟು ಅವ್ರನ್ನ ಹಿಡ್ಕೊಂಡ್ಬಿಡು. ನಾನು ಈಗಲೇ ಬಂದ್ಬಿಡ್ತೀನಿ. ಸರಿ ಕಣೆ ಪತ್ಲು. ನಿಂತ್ಕೋಬೋಟು, ನಾನು ನಿನ್ ಜೊತೆ ಬಂದ್ಬಿಡ್ತೀನಿ. ಓಡ್ದಯ್ಯ ಬೇಗ. ನೋಡಿ, ತಾಯಿ ಹೆಸರು ಹೇಳ್ಬಿಟ್ಟು ವಜ್ರ ಕಿತ್ಕೊಂಡ್ಬಿಟ್ಟಿದ್ಯಲ್ಲ. ಏಯ್, ನೋಡು,
ಏಯ್, ಅಲ್ಲಿ ಡಿಸ್ಟ್ರಾಯರ್. ಹಿಡ್ಕೊಬಿಡಿ ಅವನ. ನಡೆಯೋ. ಬ್ರೋ ಕೆಲಸ ಕಡೆ ಓಡಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಇಟ್ಕೊಳ್ಳಿ. ಅಯ್ಯಮ್ಮ, ಹೊರಗಡೆ ಹೋಗಕ್ಕಾಗಲ್ಲ ಅಂದ್ರೆ ಒಳಗಡೆ ಬಂದ್ಬಿಡಿ. ಲಿಫ್ಟ್ ಅಲ್ಲೇ ಹೋಗೋಣ ನಾವು. ನಡೀರಿ. ಬಾಸ್ ನಿಮ್ ಸ್ಪೆಷಲ್ ಪ್ಲೇನ್ ಯಾವಾಗ ಬರುತ್ತೆ? ಎಲ್ಲಿ ಹೋಯ್ತದು? ಇವತ್ತು ನಾನು ಆ ಡಾಕ್ಟರ್ ಡೆಸ್ಟ್ರಾಯರ್ನ ಖಂಡಿತ ಬಿಡೋದಿಲ್ಲ. ಎಲ್ಲಿದೆ ನನ್ನ ಸ್ಪೆಷಲ್ ಪ್ಲೇನ್? ಈ ಕಡೆ. ಈ ಕಡೆ ಬಾ. ಇಲ್ಲಿದ್ದೀವಿ. ಇವ್ರಿಲ್ಲಿಗೂ ಬಂದ್ಬಿಟ್ಟು ನಡಿ ಬೇಗ. ಎಲ್ಲೋಗ್ತಿದ್ರು ನಿಂತ್ಕೊಳ್ಳಿ. ನಡೀರಿ ಬಾಸ್, ಬೇಗ ನಡೀರಿ. ಡಾಕ್ಟರ್ ಡೆಸ್ಟ್ರಾಯರ್, ಸ್ಟಾಪ್ ಇನ್ ದ ನೇಮ್ ಆಫ್ ಲಾರ್ಡ್. ಬಾಯ್. ಮೊಟ್ಟು. ಅರೆ ಅರೆ ಎಲ್ಲಿ ತನಕ ಓಡೋದು? ಇಲ್ಲಿ ಕೇಳಿ, ಆ ಮೆಸೇಜ್ನ ನಾನು ಡಿಕೋಡ್ ಮಾಡಕ್ ಬಿಟ್ಟಿದ್ದೀನಿ. ಒಂದ್ ನಿಮಿಷ ನನ್ ಗೆಳೆಯರ ಇಲ್ಲಿ ಕೇಳಿ. ಅದಕ್ಕಿಂತ ಮುಂಚೆ ನಾವು ಇನ್ನೊಂದು ಕೆಲಸ ಮಾಡ್ಬೇಕಾಗಿದೆ. ಅಲ್ಲ, ಈ ಎಳ್ನೀರ್ ಬಿಡಿಸಿದ್ನಲ್ಲ, ಅವ್ರ ಕತೆ ಸ್ವಲ್ಪ ವಿಚಾರಿಸ್ಕೊಳ್ಳೋಣ ಇರಿ. ಅಯ್ಯಪ್ಪ, ಬೇಡ, ಯಾಕೆ ಕುಡಿತೀರಾ? ಚಟ್ನಿ ಮಾಡಕ್ ಬಿಡೋದಲ್ಲ. ಅಯ್ಯಯ್ಯೋ, ಸಾರಿ. ಇಲ್ಲಿವರೆಗೂ ಏನಾಯ್ತು ಅದೆಲ್ಲ ಮರ್ತ್ಬಿಡಿ. ಇಲ್ಲಿ ಕೇಳಿ, ನಮ್ಮಲ್ಲಿ ಅಡಗಿರೋ ಜ್ವಾಲಾಮುಖಿನ ನಾವೇ ಈಗ ಹೊರಗಡೆ ತರಬೇಕು. ಅಂದ್ರೆ ಅರ್ಥ ಸ್ಲೀಪಿಂಗ್ ವಾಲ್ಕೇನೋ. ವ್ಯಾಲಿನಲ್ಲಿ ಡ್ಯಾನ್ಸ್ ಮಾಡ್ಕೊಂಡೇ ಇದ್ಬಿಡ್ತೀರಾ. ಅಂದ್ರೆ ಅರ್ಥ ವ್ಯಾಲಿ ಆಫ್ ಟ್ವಿಸ್ಟರ್ಸ್. ನಾನು ಚೆಕ್ ಮಾಡಿದ್ದೀನಿ, ವ್ಯಾಲಿ ಆಫ್ ಟ್ವಿಸ್ಟರ್ ನಲ್ಲಿ ಸ್ಲೀಪಿಂಗ್ ವಾಲ್ಕೇನೋ ಇದೆ. ಅದು ಎಷ್ಟೋ ವರ್ಷಗಳಿಂದ ಅಲ್ಲಿ ಮಲ್ಕೊಂಡೇ ಇದೆ. ನಾನು ಕೇಳ್ಪಟ್ಟೆ, ಈಗ ಅದರಿಂದ ಹೊಗೆ ಬರ್ತಾ ಇದೆಯಂತೆ. ಅಲ್ಲಿ ಖಂಡಿತವಾಗ್ಲೂ ಏನೋ ಇದ್ದೇ ಇದೆ. ಅದಕ್ಕೆ ಆ ಡೆಸ್ಟ್ರಾಯರ್ಗೆ ಕೋಹಿನೂರ್ ವಜ್ರ ಬೇಕಾಗಿ ಬಂತು. ಬನ್ನಿ ಹೋಗೋಣ. ಹೊಡಿ. ಸರಿಯಪ್ಪ. ಅದೇ ಸ್ಲೀಪಿಂಗ್ ವಾಲ್ಕೆನೋ ತುಂಬಾ ವರ್ಷಗಳಿಂದ ಮಲ್ಕೊಂಡಿತ್ತು. ಆದ್ರೆ ಕೆಲವು ತಿಂಗಳುಗಳಿಂದ ಅದರಿಂದ ಹೊಗೆ ಬರ್ತಾ ಇದೆ. ಅದಕ್ಕೆ ನಾವೀಗ ಅದ್ರ ಹತ್ರ ಹೋಗೋದಿಲ್ಲ. ಹಾ, ಒಪ್ಕೋತೀನಿ, ನಾವ್ ಅದ್ರ ಹತ್ರ ಟ್ರೈನಲ್ಲಿ ಹೋಗಕ್ ಆಗಲ್ಲ ಅಂತ. ಆದ್ರೆ ನಾವು ಹೆಲಿಕಾಪ್ಟರ್ ಅಲ್ಲಿ ಹೋಗ್ಬೋದಲ್ವಾ? ಇಲ್ಲಿ ಎಷ್ಟು ಬಿರುಗಾಳಿ ಬರುತ್ತೆ ಅಂದ್ರೆ ಹೆಲಿಕಾಪ್ಟರ್ಸ್ ಹತ್ರ ಹೋಗ್ತಿದ್ದಂಗೆ ಟ್ವಿಸ್ಟ್ ಆಗಿ ಬಿದೋಗುತ್ತೆ. ಅದಕ್ಕೆ ಬೆಟ್ಟದ ಮೇಲೆ ಹೋಗೋಕಂತ ಒಂದು ಟಾಯ್ ಟ್ರೈನ್ ವ್ಯವಸ್ಥೆ ಇದೆ. ಅಲ್ಲಿ ನೋಡಿ, ಕಾರ್ ಹೋಗ್ತಾ ಇದೆ ಅಲ್ಲಿಗೆ. ಬನ್ನಿ ನಾವು ಹೋಗೋಣ. ಬೇಡ, ಅಲ್ಲಿ ಅಪಾಯ ಇದೆ. ಅಪಾಯ ಇದ್ದಿದ್ರೆ ಅವರು ಕೂಡ ಹೋಗಕ್ ಆಗ್ತಾ ಇರ್ಲಿಲ್ಲ ಮೈ ಫ್ರೆಂಡ್. ಬನ್ನಿ ಹೋಗೋಣ. ಬನ್ನಿ ಡ್ರೈವರ್, ಬನ್ನಿ ಹೋಗೋಣ. ನಿಂತ್ಕೊಳ್ಳಿ. ಅಯ್ಯೋ, ನನಗೆ ಏನ್ ಮಾಡ್ಲಿ? ಇವ್ರು ಸಿಕ್ಕಾಕೋತಾರೆ. ಬಾಸ್, ಯಾರೋ ಟೂರಿಸ್ಟ್ ನಮ್ಮ ಹಿಂದೆ ಬರ್ತಾ ಇದ್ದಾರೆ. ಬರ್ಲಿ ಬಿಡು. ಮೋಟು ಪತ್ಲು ಏನಾದ್ರೂ ನಮ್ಮ ಹಿಂದೆ ಬಿದ್ರೆ ಹಾಗೆ ಇವರು ಕೆಲ್ಸಕ್ಕೆ ಬರ್ತಾರೆ. ಹಲೋ, ಈ ಟ್ರೈನ್ ಮೇಲ್ ಹೋಗುತ್ತಲ್ವಾ, ನಾವು ಕೂಡ ಜಾಯ್ನ್ ಆಗ್ಬೋದಾ? ಎಸ್, ಯು ಆರ್ ಮೋಸ್ಟ್ ವೆಲ್ಕಮ್ ಟು ಜಾಯ್ನ್ ಅಸ್ ಅಟ್ ಯುವರ್ ಓನ್ ರಿಸ್ಕ್. ಈ ಕಾರು ಡಾಕ್ಟರ್ ಡೆಸ್ಟ್ರಾ ಇದಾರಲ್ಲ, ಅವ್ರದ್ದು ಕಣೋ. ಇವರು ಬಂದ್ಬಿಟ್ರಾ? ಬರ್ಲಿ ಬಿಡು. ಬಟ್ ಅಲ್ಲಿ ನೋಡು, ಟ್ರೈನಲ್ಲಿ ಅವರು ಕೂತ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ದಾರೆ. ಜೊತೆಲಿ ಟೂರಿಸ್ಟ್ಗಳು ಇದ್ದಾರೆ ಕಣೋ. ಪತ್ಲು ಬೇಗ ನಡೆಯೋ. ಪಾಪ ಟೂರಿಸ್ಟ್ಗಳಿಗೂ ಗೊತ್ತಿಲ್ಲ ಆ ಡೆಸ್ಟ್ರಾಯರ್ ಎಷ್ಟು ಕೆಟ್ಟವನು ಅಂತ. ನಡಿ. ಸ್ಟಾಪ್, ನಿಂತ್ಕೋ. ಸಿಂಗಿಯ ಇಪ್ಪಿಯ
ಬಾಸ್ ಅವರು ಟ್ರೈನ್ ಮೇಲೆ ಹತ್ಕೊಂಡು ಈ ಕಡೆನೆ ನಡ್ಕೊಂಡು ಬರ್ತಾ ಇದಾರೆ ಬಾಸ್. ಹೋಗು ಅವ್ರಿಗೆ ಕೆಳಗೆ ಹೋಗೋ ದಾರಿ ತೋರ್ಸು. ಬನ್ರೋ. ಅಯ್ಯೋ ಏನ್ ನಡೀತಾ ಇದೆ ಇಲ್ಲಿ? ಶಬಾಷ್ ಮೋಟು. ಮೋಟು ಒಂದು ಟೂರಿಸ್ಟ್ ನ ಬಚಾವ್ ಮಾಡು, ಇಲ್ಲ ನನ್ನ ಹಿಂದೆ ಬಾ. ಎರಡೇ ಚಾಯ್ಸ್ ಇರೋದು ನಿನ್ಗೆ. ಬಾಯ್. Watch India's largest kids library only on Jio Hotstar. Download the app now.